ಹೇಳಿ ಸರ್. ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ವೇದಿಕೆ 2000 ಜುಲೈ 1ರಿಂದ 2024 ಜುಲೈ 31ರ ಅವಧಿಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ 7ನೇ ವೇತನ ಶ್ರೇಣಿಯಲ್ಲಿ ನಮಗೆ ಆಗಿರ್ತಕ್ಕಂಥ ಆರ್ಥಿಕ ನಷ್ಟದ ಬಗ್ಗೆ ಇವತ್ತು ನಾವು ಈಗಾಗಲೇ ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ಕೊಡುತ್ತಾ ಬಂದಿದ್ದು, ಈ ಮುಂಚೆಯೂ ಕೂಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನವೆಂಬರ್ 16ರಂದು ಧರಣಿ ಸತ್ಯಾಗ್ರಹ ಮಾಡಿ 16,000 ಸದಸ್ಯರು ಭಾಗವಹಿಸಿದ್ದರು. ಅದೇ ರೀತಿಯಾಗಿ ಮುಂದುವರೆದು ಅಲ್ಲಿ ನಿರ್ಧಾರ ತೆಗೆದುಕೊಂಡು ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿನ ಶಾಸಕರಿಗೂ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಯ ಒಂದು ಕಲ್ಪನೆಯನ್ನು ಮುಟ್ಟಿಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಪತ್ರ ವ್ಯವಹಾರಗಳ ಮುಖಾಂತರ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ತದನಂತರ ಮತ್ತೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಅಲ್ಲಿನೂ ಕೂಡ ಸುಮಾರು 20,000 ನಿವೃತ್ತ ನೌಕರರು ಇವತ್ತು ಕುಟುಂಬ ಸಮೇತವಾಗಿ ಹೋಗಿ ಭಾಗವಹಿಸಿ ಅಲ್ಲಿನೂ ಕೂಡ ನಮಗೆ 6ನೇ ವೇತನ ಶ್ರೇಣಿಯಲ್ಲಿ ಈ 2 ವರ್ಷಗಳ ಅವಧಿಯಲ್ಲಿ ನೀಡಿರ್ತಕ್ಕಂಥ ಆರ್ಥಿಕ ನಷ್ಟದಿಂದ ನಮಗೆ ಸಾಕಷ್ಟು ಅನ್ಯಾಯವಾಗಿದೆ. ಯಾಕೆಂದರೆ 7ನೇ ವೇತನ ಅನುಷ್ಠಾನಕ್ಕೆ ತಂದಿದ್ದು 1/7/2022, ಆದರೆ ಆರ್ಥಿಕವಾಗಿ ಆರ್ಥಿಕ ಲಾಭ ಕೊಟ್ಟಿದ್ದು 1/8/2024ರಿಂದ. ಈ 2 ವರ್ಷಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನಮ್ಮ ನೌಕರ ಬಾಂಧವರಿಗೆ ಇವತ್ತು ಹಳೆಯ ವೇತನ ಶ್ರೇಣಿಯಲ್ಲಿ ಇವತ್ತು ಗಳಿಕೆ ರಜೆ ಲೆಕ್ಕಾಚಾರ ಮಾಡಿ ಮತ್ತು DCRG ಲೆಕ್ಕಾಚಾರ ಮಾಡಿ, ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಪೆನ್ಷನ್ ಲೆಕ್ಕಾಚಾರ ಮಾಡಿ ಇವತ್ತು ನಮಗೆ ಆರ್ಥಿಕ ಸೌಲಭ್ಯ ಕೊಟ್ಟಿರೋದರಿಂದ ಕನಿಷ್ಠ ಒಬ್ಬ ಡಿ ಗ್ರೂಪ್ ನೌಕರರಿಗೆ 5ರಿಂದ 6 ಲಕ್ಷ ಹಿಡ್ಕೊಂಡು ಕ್ಲಾಸ್ 1 ಅಧಿಕಾರಿವರೆಗೆ 20ರಿಂದ 25 ಲಕ್ಷವರೆಗೆ ಇವತ್ತು ನಮಗೆ ಆರ್ಥಿಕವಾಗಿ ನಷ್ಟ ಆಗಿರುವುದನ್ನು ಖಂಡಿಸಿ ನಾವು ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ 7ನೇ ವೇತನ ಶ್ರೇಣಿಯ ಲೆಕ್ಕಾಚಾರದಲ್ಲಿ ನಮಗೆ ಆರ್ಥಿಕ ಲಾಭವನ್ನು ಮಾಡಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಂದು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಇದೇ ತಿಂಗಳು ಫೆಬ್ರವರಿ 28ರಂದು ಬೆಳಗ್ಗೆ 9:30 ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಸಭೆಯ ನೇತೃತ್ವವನ್ನು ದೇಶದಲ್ಲಿ ಪ್ರತಿಭಟನೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಣ್ಣಾ ಹಜಾರೆಯವರು ಇವತ್ತು ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಇಲಾಖೆಯಲ್ಲಿ ಇವತ್ತು ಮನೆ ಮಾತಾಗಿ ಮಾತನಾಡತಕ್ಕಂಥ ಒಂದು ಮಟ್ಟಕ್ಕೆ ಮತ್ತು ದುಷ್ಟರನ್ನು ಇವತ್ತು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಇವತ್ತು ನಮ್ಮ ಪ್ರತಿಭಟನೆಗೆ ನಮ್ಮ ಸಂಘದ ಬೆಂಬಲಕ್ಕೆ ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಇರುವರು ಕೂಡ ಇವತ್ತು ನೇತೃತ್ವ ವಹಿಸಿಕೊಳ್ಳಕ್ಕೆ ಮುಂದೆ ಬಂದಿದ್ದಾರೆ. ಅವರು ಇರುವರ ನೇತೃತ್ವದಲ್ಲಿ ಇದೇ ತಿಂಗಳು ಫೆಬ್ರವರಿ 28ರಂದು ಬೆಳಗ್ಗೆ 9:30 ಅನಿರ್ದಿಷ್ಟವಾದಂಥ ಒಂದು ಪ್ರತಿಭಟನೆಯನ್ನು ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ಜಿಲ್ಲೆಗಳಿಂದ ಇವತ್ತು ನಿವೃತ್ತ ನೌಕರರು ಅಷ್ಟೇ ಅಲ್ಲ, ಅವರ ಕುಟುಂಬದ ಸದಸ್ಯರೊಂದಿಗೆ ಇವತ್ತು ನಾವು ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಅನ್ನತಕ್ಕಂಥ ಮಾಹಿತಿಯನ್ನು ಈ ಮೂಲಕ ತಮ್ಮ ಮುಖಾಂತರ ಇವತ್ತು ಸರ್ಕಾರಕ್ಕೆ ಏನದ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಕಲಬುರಗಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಗುರಣ್ಣ ಔಟೇಜ್ ಸರ್ ಅವರ ನೇತೃತ್ವದಲ್ಲಿ ಕಲಬುರಗಿಯಿಂದ ಕನಿಷ್ಠ 300ರಿಂದ 350 ಸದಸ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಟ್ರೈನ್ ಟಿಕೆಟು, ಬಸ್ ಟಿಕೆಟು ಮತ್ತು ಸ್ವಂತ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಿರ್ಧಾರ ಮಾಡಿ ನಿರ್ಣಯ ಕೈಗೊಂಡಿವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇವತ್ತು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಕಳಕಳಿಯ ಒಂದು ಬೇಡಿಕೆ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಭರತ್ರಾಜ್ ಸಾವಳಗಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲಬುರಗಿ ಜಿಲ್ಲೆ.